ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಬಾಕಿ ಉಳಿದಿರುವ 20 ಖಾತೆಗಳಿಗೆ ಮಿನಿಸ್ಟರ್ಗಳು ಇವತ್ತೇ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ? ಇವತ್ತು ನೂತನ ಮಿನಿಸ್ಟರ್ಗಳ ಪ್ರಮಾಣ ವಚನ ಬುಧವಾರಕ್ಕೆ ಮುಂದೂಡಿಕೆ ಆಗುತ್ತಾ? ಪ್ರಮಾಣ ಇವತ್ತು ಸಂದೇಹ. ಪಟ್ಟಿ ಬಂದ್ರೆ ಇಂದು, ಇಲ್ಲವಾದ್ರೆ ಬುಧವಾರ ಫಿಕ್ಸ್. ಲೋಕಭವನಕ್ಕೆ ಇನ್ನೂ ತಲುಪದ ಸರ್ಕಾರದ ಸಂದೇಶ, ಕಾರ್ಯಕ್ರಮಕ್ಕೆ ಅನುಮತಿ ಕೋರುವ ಸಂದೇಶ. ಇವತ್ತು ದೆಹಲಿಯ ಖರ್ಗೆ ನಿವಾಸದಲ್ಲಿ ಮಹತ್ವದ ಸಭೆ. ಸಭೆಯ ನಂತರ ಪಟ್ಟಿ ರವಾನಿಸುವ ಬಗ್ಗೆ ಮಾಹಿತಿ. ಹೈಕಮಾಂಡ್ ಒಪ್ಪಿಗೆಗಾಗಿ ಕಾಯುತ್ತಿರುವ ಸಿಎಂ ಡಿಕೆಶಿಗೆ ಮಾಹಿತಿ ರವಾನೆಯಾದ್ರೆ ಪದಗ್ರಹಣ ನಡೆಯುತ್ತಿವತ್ತೆ, ಇಲ್ಲವಾದ್ರೆ ಬುಧವಾರಕ್ಕೆ ಕಾರ್ಯಕ್ರಮ ಮುಂದೂಡಿಕೆ. ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಇವತ್ತು ಹೆಜ್ಜೆ ಹೆಜ್ಜೆಗೂ ಹೈಕಮಾಂಡ್ ರಣರೋಚಕ ಟ್ವಿಸ್ಟ್. ಇನ್ನೂ ಮುಖ್ಯಮಂತ್ರಿ ಕೈ ಸೇರದ ಫೈನಲ್ ಲಿಸ್ಟ್. ದೆಹಲಿ ನಾಯಕರ ನಡೆಗೆ ಸಿಎಂ ಡಿಕೆ ಸುಸ್ತು. ಇನ್ನೂ ಸಿಗದ ಕ್ಲಾರಿಟಿ, ಗೊಂದಲದಲ್ಲಿ ಸಿಎಂ. ರಾಹುಲ್ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಸಭೆ ಮಾಡ್ತಾರೆ. ಡಿಕೆ ಶಿವಕುಮಾರ್ ಪರಿಪೂರ್ಣವಾದ ಕ್ಲಾರಿಟಿಗೆ ಇನ್ನೂ ಬಂದಿಲ್ಲ. ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ರ ಇವತ್ತೇ ಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ? ಇಂದಿನ ಇಡೀ ದಿನದ ಸಿಎಂ ಕಾರ್ಯಕ್ರಮದ ಪಟ್ಟಿ ಖಾಲಿ ಇದೆ. ಇಡೀ ದಿನ ಏನು ಕಾರ್ಯಕ್ರಮಗಳೇ ನಡೆಯೋದಿಲ್ವಾ? ಕಾಯ್ದಿರಿಸಲಾಗಿದೆ ಎಂದಷ್ಟೇ ಕಾರ್ಯಕ್ರಮದ ಪಟ್ಟಿ ಸಿದ್ಧ. ಎಲ್ಲವೂ ಕಾಯ್ದಿರಿಸಲಾಗಿದೆ. ನೂತನ ಸಚಿವರ ಪ್ರಮಾಣ ವಚನ ಇವತ್ತು ಡೌಟು. ಒಂದು ಕಡೆ ಇವತ್ತು ಆಗುತ್ತೋ ಇಲ್ಲವೋ ಅನ್ನೋ ಪರಿಪೂರ್ಣ ಕ್ಲಾರಿಟಿ ಯಾರಿಗೂ ಇಲ್ಲ. ಒಂದಷ್ಟು ಸಚಿವಾಕಾಂಕ್ಷಿಗಳು ದೆಹಲಿಗೆ ಹೋದ್ರು ಬಂದ್ರು. ಡಿಕೆ ಶಿವಕುಮಾರ್ ಅವರು ಹೋದ್ರು ಬಂದ್ರು. ಇವತ್ತು ಮತ್ತಲ್ಲಿಗೆ ಇವತ್ತೊಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೋ? ಡಿಕೆ ಶಿವಕುಮಾರ್ ಅವರು ರಾಜ್ಯಪಾಲರಿಗೆ ಕರೆ ಮಾಡಿ ಎಲ್ಲ ಸಿದ್ಧತೆಗಳಲ್ಲಿ ಇದ್ದುಬಿಡಿ ಎನ್ನುವಂತಹ ಸೂಚನೆಯನ್ನು ಕೊಟ್ಟರು. ಸಚಿವಾಕಾಂಕ್ಷಿಗಳಿಗೂ ನೀವು ಕೂಡ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಪದಗ್ರಹಣಕ್ಕೆ ರೆಡಿಯಾಗಿ ಅಂತ ಹೇಳಿದ್ರು. ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಅವರ ಇವತ್ತಿನ ಕಾರ್ಯಕ್ರಮದ ಪಟ್ಟಿಯನ್ನು ನೋಡಬೇಕಲ್ಲ. ಆ ಕಾರ್ಯಕ್ರಮದ ಪಟ್ಟಿ ನೋಡಿದಾಗ ಎಲ್ಲವೂ ಕೂಡ ಖಾಲಿಯಾಗಿದೆ, ಬ್ಲ್ಯಾಂಕ್ ಆಗಿದೆ. ಎಲ್ಲದಕ್ಕೂ ಕಾಯ್ದಿರಿಸಲಾಗಿದೆ. ಏನನ್ನು ಕಾಯ್ದಿರಿಸಲಾಗಿದೆ? ದೇರ್ ಇಸ್ ನೋ ಕ್ಲಾರಿಟಿ. ಇವತ್ತು ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದ 20 ಖಾತೆಗಳಿಗೆ ಹೊಸ ಮಂತ್ರಿಗಳು ಸೇರ್ಪಡೆಯಾಗ್ತಾರೆ. ಅದಕ್ಕೆ ಸಂಬಂಧಪಟ್ಟ ಸಂಭಾವ್ಯ ಸಚಿವಾಕಾಂಕ್ಷಿಗಳು ಎಲ್ಲದಕ್ಕೂ ತಯಾರಾಗಿ ಪದಗ್ರಹಣಕ್ಕೆ ಸಿದ್ಧರಾಗಿದ್ದಾರೆ. ಇವತ್ತೇ ಪದಗ್ರಹಣ ಆಗುತ್ತೆ ಎನ್ನುವಂತಹ ಚರ್ಚೆಗಳು ನಿನ್ನೆ ರಾತ್ರಿಯಿಂದಲೂ ನಿರಂತರವಾಗಿ ನಡೀತಾ ಇದೆ. ಈ ಎಲ್ಲದರ ನಡುವೆ ಇವತ್ತು ಪಟ್ಟಾಭಿಷೇಕ ಆಗುತ್ತಾ? ಪದಗ್ರಹಣಕ್ಕೆ ಸಕಲ ತಯಾರಿಗಳಾಗ್ತಾ ಇದೆಯಾ? ಬಿ.ಕೆ. ಹರಿಪ್ರಸಾದ್ ಏನು ಹೇಳ್ತಾರೆ? ಸಿದ್ದರಾಮಯ್ಯರವರು ಏನು ಅಭಿಪ್ರಾಯದಲ್ಲಿದ್ದಾರೆ? ಡಿ.ಕೆ. ಶಿವಕುಮಾರ್ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ? ಹೈಕಮಾಂಡ್ ನಾಯಕರು ಯಾವ ತೀರ್ಮಾನಕ್ಕೆ ಬಂದಿದ್ದಾರೆ? ಈ ಎಲ್ಲವನ್ನು ಒಳಗೊಂಡು ಇವತ್ತೊಂದು ತೀರ್ಮಾನ ಆಗುತ್ತೆ. ಯಾವಾಗ ಪದಗ್ರಹಣ ಕಾರ್ಯಕ್ರಮ ಅನ್ನೋದು. ಸಚಿವ ಸಂಪುಟದಲ್ಲಿ ಮಂತ್ರಿಗಳಾಗಬೇಕು ಅನ್ನುವ ಆಸೆಯ ಗಣ್ಣಿನೊಂದಿಗೆ ಕಾಯುತ್ತಿರುವ ಸಚಿವಾಕಾಂಕ್ಷಿಗಳ ಮನಸ್ಸಿಗೆ ಸಮಾಧಾನ ಇವತ್ತೇ ಸಿಗುತ್ತೋ ಅಥವಾ ನಾಳೆ ಮಧ್ಯಾಹ್ನ ಸಿಗುತ್ತೋ? ಈ ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕಾಗಿದೆ. ಸಚಿವಾಕಾಂಕ್ಷಿಗಳಿಗೆ ಕಮ್ಮಿ ಏನಿಲ್ಲ, ಕೊರತೆನೂ ಇಲ್ಲ. ಆಕಾಂಕ್ಷಿಗಳು ಎಲ್ಲ ತಯಾರಿಯಲ್ಲಿದ್ದಾರೆ. ನನಗೆ ಈ ಬಾರಿ ಡಿ ಕೆ ಅವರ ಕ್ಯಾಬಿನೆಟ್ನಲ್ಲಿ ಒಂದು ಅವಕಾಶ ಸಿಗಬಹುದು. ಆ ಪೈಕಿ ವಲಸಿಗರೂ ಇದ್ದಾರೆ, ಆ ಪೈಕಿ ಕಾಂಗ್ರೆಸ್ಸಿನವರೂ ಇದ್ದಾರೆ. ಸೊ ಈ ಎಲ್ಲದಕ್ಕೂ ಉತ್ತರ ಇವತ್ತೇ ಸಿಗುತ್ತಾ? ಚರ್ಚೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಒಂದು ಕಂಪ್ಲೀಟ್ ಕ್ಲಾರಿಟಿ ಇಲ್ಲದಲೇ ಇರೋದ್ರಿಂದಾಗಿ ಒಂದಷ್ಟು ಗೊಂದಲಕ್ಕೂ ಕೂಡ ಕಾರಣವಾಗಿದೆ. ಸಚಿವಾಕಾಂಕ್ಷಿಗಳು ಇವತ್ತೇ ಪಟ್ಟವನ್ನು ಸ್ವೀಕಾರ ಮಾಡ್ತಾರಾ? ಈವರೆಗೂ ಶಾಸಕರಾಗಿದ್ದವರು ಇವತ್ತಿನಿಂದ ಮಂತ್ರಿಗಳಾಗ್ತಾರಾ? ಕಾದು ನೋಡೋಣ. ಒಟ್ಟಾರೆ ಪೊಲಿಟಿಕಲ್ ಡೆವಲಪ್ಮೆಂಟ್ಗಳು ಮಾತ್ರ ರಣರೋಚಕವಾಗಿ ತಿರುವನ್ನು ಪಡೆದುಕೊಳ್ಳುತ್ತಿದೆ.